ರಾಜ್ಯ ಸರ್ಕಾರನ ಇದು ಮಾಡ್ತಿದ್ದಾರೆ. ನೋಡಿ, ಎನ್ವೈರ್ಮೆಂಟಲ್ ಇಶ್ಯೂಸ್ ಬಂದಾಗ, ಪರಿಸರದ ವಿಷಯ ಬಂದಾಗ ಕೋರ್ಟ್ ಆದೇಶಗಳಿರ್ಬೋದು ಅಥವಾ ಬೇರೆ ಆದೇಶಗಳನ್ನು ಪಾಲನೆ ಮಾಡೋದು ಕಡ್ಡಾಯ ಆಗಿದೆ. ಇದರಲ್ಲಿ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಯಾರೂ ಕೂಡ ಯಾವುದೇ ಬಂಡವಾಳವನ್ನು ತಡೆ ಹಿಡಿಯೋದಕ್ಕಾಗೋದಿಲ್ಲ. ಕೇಂದ್ರ ಸರ್ಕಾರದಿಂದ ಬಂದಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಳು ಕೇಂದ್ರದಲ್ಲಿರ್ಬೋದು, ಇಬ್ಬರು ಕೋಆಪ್ರೇಟ್ ಮಾಡಿದ್ರೇ ಆಗುತ್ತೆ. ಈಗಾಗಲೇ ಅರಣ್ಯ ಸಚಿವರು ಸವಿಸ್ತಾರವಾಗಿ ಎಲ್ಲೆಲ್ಲಿ ಅಡಚಣೆಗಳಿದೆ ಅಂದ್ಬಿಟ್ಟು ಹೇಳಿದ್ದಾರೆ. ಅದು ಪೂರೈಸೋದು ನಮ್ಮದೆಷ್ಟು ಕರ್ತವ್ಯ, ಅವ್ರದ್ದು ಅಷ್ಟೇ ಕರ್ತವ್ಯ ಅಲ್ಲ. ಪರಿಸರದ ಏನಿದೆ, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡೋದಿರ್ಬೋದು ಮತ್ತು ಕರೆಕ್ಟಿವ್ ಮೆಜರ್ಸ್ ತೊಗೊಳೋದಿರ್ಬೋದು, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಒನ್. ಸೊ ಅದು ಮಾಡಿ ಅಂತ ಹೇಳ್ತಾ ಇರೋದಲ್ವ. ಅದಕ್ಕೆ ಯಾಕೆ ಅಷ್ಟು ಆತಂಕ ಪಡ್ತಾ ಇದ್ದಾರೆ? ಪ್ರಸ್ತಾವನೆ ಬಂದು 1 ವಾರ ಆಗಿಲ್ಲ. ಹೌದಪ್ಪ, 1 ವರ್ಷ ಆಗಿತ್ತು ಮಾಡ್ತಾ ಇಲ್ಲ ಅಂದರೆ ಬೇರೆ ವಿಷಯ. ಸೊ ಇದರಲ್ಲಿ ದ್ವೇಷ ಏನಿಲ್ಲ. ದಯವಿಟ್ಟು ರಾಜ್ಯದ ಪರಿಸರದ ಹಿತಾಸಕ್ತಿನಲ್ಲಿ, ಬಂಡವಾಳದ ಹಿತಾಸಕ್ತಿನಲ್ಲಿ ಮತ್ತು ಉದ್ಯೋಗ ಸೃಷ್ಟಿಯ ಹಿತಾಸಕ್ತಿನಲ್ಲಿ ಏನು ಮಾಡಬೇಕು ಎಲ್ಲರೂ ಸೇರಿ ಮಾಡಬೇಕಾಗಿರೋದು ಕರ್ತವ್ಯ ಆಗಿದೆ. ಅವರ ಆಕ್ಟಿವಿಟಿಗೆ ಅಷ್ಟೇ ನಾನು ಅನುಮತಿಯನ್ನು ಸಹಿ ಹಾಕಿರೋದು. ಸೊ ಆದರೆ ಸರ್ಕಾರದವ್ರು ಬೇರೆ ರೀತಿ ಬಿಂಬಿಸ್ತಿದ್ದಾರೆ. ಇಲ್ಲ, ಬಿಂಬಿಸೋದೇನಿದೆ, ಇವರೇ ಕ್ಲಾರಿಫಿಕೇಶನ್ ಕೊಡಲಿ. ಸುಮ್ಮನೆ ಇದರಲ್ಲಿ ರಾಜಕೀಯ ಬೆರೆಸೋದು ಯಾಕೆ? ಕೆಲವು ಮಾನದಂಡಗಳಿವೆ ಅಲ್ವಾ. ಯಾವುದೇ ಪ್ರಾಜೆಕ್ಟು, ಎಷ್ಟೇ ಚಿಕ್ಕ ಪ್ರಾಜೆಕ್ಟ್ ಇದ್ರೂ ಕೂಡ ಅದರದ್ದು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಲಾರ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಹೈಕೋರ್ಟ್ದು ಕೆಲವು ಮಾನದಂಡಗಳು ಇದೆಯಾ, ಅಥವಾ ಸುಪ್ರೀಂ ಕೋರ್ಟ್ದು ಇದೆಯಾ, ಅಥವಾ PCBದು ಇದೆಯಾ, ಅಥವಾ ಅವ್ರ ವಲಯದಿದೆಯಾ, ಅದೇನೇನಿದೆ ಪರಿಶೀಲನೆ ಮಾಡಿ ಇದು ಮಾಡಲಿ. ಈಗಾಗಲೇ ಕೊಟ್ಟಿದ್ದಾರಲ್ಲ, 224 ಕೋಟಿದು ಅಂಕಿಅಂಶಗಳು ಕೊಟ್ಟಿದ್ದಾರೆ, 1023 ಕೋಟಿದು ಅಂಕಿಅಂಶಗಳು ಕೊಟ್ಟಿದ್ದಾರೆ. ಅದೇನೇನಿದೆ ಅದೆಲ್ಲ ನೋಡ್ಕೊಂಡು ಮಾಡಲಿ. ಏನು ಸಮಸ್ಯೆ ಏನಿದೆ? ಗ್ಯಾರಂಟಿಗಳಿಂದಾಗಿ ಬೆಲೆ ಏರಿಕೆ ಆಗ್ತಿದೆ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವರು ಈಗ ಅವರು 1 ವರ್ಷದ ಹಿಂದೆ ಮಾಡಿದಂಥ ಭಾಷಣಗಳು ತೆಗೆದು ನೋಡಲಿ ಅವರೇ, ಹೇಗೆ ಮೋದಿ ಅವ್ರಿಗೆ ಹಿಗ್ಗಾಮುಗ್ಗಾ ಬೈದಿದ್ದು ಬೆಲೆ ಏರಿಕೆ ಬಗ್ಗೆನೆ, ಆರ್ಥಿಕ ಅಸಮಾನತೆ ಬಗ್ಗೆನೆ. ಈಗ ಇದೇ ಮೋದಿಯವರ ಗುಣಗಾನ ಆಡ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ಹೋದ ತಕ್ಷಣ. ಸ್ವಲ್ಪ ನಾವು ಹೇಳೋದಲ್ಲ, JDSನವರು ಅವರ ನಾಯಕರು ಈ ಮೈತ್ರಿಕ್ಕಿಂತ ಮುಂಚೆ BJPಯವ್ರ ಬಗ್ಗೆ, RSS ಅವ್ರ ಬಗ್ಗೆ ಏನೇನು ಹೇಳಿದ್ದಾರೆ ನೋಡ್ಕೊಂಡ್ಬಿಡ್ಲಿ. ಹೋಗಿ ಇವಾಗ RSS ಅವ್ರ ಹತ್ರ ಕಾಲು ಬೀಳ್ತಾ ಇದ್ದಾರಲ್ಲ, ಅಂಥ ದುಸ್ಥಿತಿಗೆ JDS ಬಂದು ನಿಂತುಬಿಟ್ಟಿದ್ದಾರೆ. ಪ್ರಜ್ವಲ್ ಸೂರಜ್ ವಿಚಾರದಲ್ಲಿ ಕಾಂಗ್ರೆಸ್ ಷಡ್ಯಂತ್ರ ನಡೆಸ್ತಿದ್ದಾರೆ. ಅವರು ಗೊತ್ತಿದೆ ಅವೆಲ್ಲವೂ ಕೂಡ ನಮಗೆ ಅಂತ ಹೇಳಿ. ಷಡ್ಯಂತ್ರ ನಡೆಸ್ತಾ ಇದ್ರೆ ಅವ್ರು ಹೇಳಬೇಕಲ್ಲ ಹೇಗೆ ಯಾಕೆ ಅಂತ. ನೋಡಿ, ಎಲ್ಲನೂ ಕೂಡ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ಸರಿಯಲ್ಲ. ಯಾರೂ ಕೂಡ ಅವ್ರ ಮಕ್ಕಳಿಗೆ ತಪ್ಪದಾರಿ ಇಡಿ ಅಂತ ಹೇಳಲ್ಲ. ಆದರೆ ಇಂಥ ಸನ್ನಿವೇಶ ಬಂದಾಗ ನೀವು ಹಿರಿಯರು ಸರಿಯಾಗಿ ದಾರಿಗೆ ತರೋದು ಬಿಟ್ಟು ಉಲ್ಟಾ ಕಾಂಗ್ರೆಸ್ಸಿಗೆ ಹೇಳಿಬಿಟ್ಟು ರಾಜಕೀಯ ಬರ್ತಾ ಇದೆ ಅಂದರೆ ಏನು ಅರ್ಥ ಇದು? ಫಾರ್ಮ್ ಹೌಸ್ ನಮ್ದ, ಕ್ಯಾಮ್ರಾ ನಮ್ದ, ಮಕ್ಕಳು ನಮ್ದ, ಏನು ಇದು ಹುಡುಗಾಟ ಇದು? ಸ್ವಲ್ಪ ಗಾಂಭೀರ್ಯತೆಯಿಂದ ಇದನ್ನು ಪರಿಗಣಿಸಿ. ಜನ ನಮ್ಮ ಮೇಲೆ ನಂಬಿಕೆ ಕಳ್ಕೊತಾ ಇದ್ದಾರೆ, ನಿಮ್ಮ ಮೇಲೆ ನಂಬಿಕೆ ಕಳ್ಕೊತಾ ಇದ್ದಾರೆ. ಈ ಇಡೀ ಕುಟುಂಬದಲ್ಲಿ ಎಲ್ಲರೂ ಜನಪ್ರತಿನಿಧಿ ಆಗಬೇಕಾಗಿರುವಂಥ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿರ್ವಹಿಸಿ ಜನ ನೋಡ್ತಾ ಇದ್ದಾರೆ ಮಾದರಿಯಾಗಿ. ಅದು ಇದು ಬಿಟ್ಟು ಕಾಂಗ್ರೆಸ್ ಮೇಲೆ ಹೇಳಿದೆ ಅಂದರೆ ಏನು ಪ್ರಯೋಜನ? ಅದಕ್ಕೆ ಅಧಿಕಾರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಪರವಾಗಿ. ಅಂದರೆ ಸಹೋದರರ ಅಂದರೆ ಖಳನಾಯಕರು ಅಂದರೆ ಮಹಾನಾಯಕರ ಪರವಾಗಿ ಕೆಲಸ ಮಾಡ್ತಿರೋ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿ ಸರ್ಕಾರದ ಪರವಾಗಿ, ಜನರ ಪರವಾಗಿ ಮಾಡ್ತಾ ಇರೋದು. ಹಿಂದೆ ಅಧಿಕಾರಿಗಳು ಕೇಸರಿ ಶಾಲ್ ಹಾಕ್ಕೊಂಡು ಸ್ಟೇಷನಲ್ಲಿ ಕೂತಿರೋದು ನೋಡಿದ್ದೀರಾ? ಕೇಸರಿ ಶಾಲ್ ಹಾಕ್ಕೊಂಡು ಸಭೆಯಲ್ಲಿ ಕೂತಿರೋದು ನೋಡಿದ್ದೀರಾ? ಇನ್ನೂ ಕೆಲವು ಜನ ಅಧಿಕಾರಿಗಳಿದ್ದಾರೆ, ಇನ್ನು ಅವೆಲ್ಲ ತೆಗೆಸ್ತೀವಿ. ತಿಮ್ಮಂಗಳು ಇದ್ದಾರೆ ಇನ್ನೂ ಕೂಡ. RSS ಅವರು, BJP ಅವರಿಗೆಲ್ಲ ಇದು ಮಾಡೋರು. 1 ವರ್ಷದಲ್ಲಿ ಸ್ವಲ್ಪ ಕೇಸರೀಕರಣ ಏನಾಗಿತ್ತು ಆಡಳಿತ, ಅದು ಕಮ್ಮಿ ಆಗಿದೆ. ಇನ್ನೂ 1 ವರ್ಷದಲ್ಲಿ ಎಲ್ಲನೂ ಹೋಗುತ್ತೆ. ಇದರಲ್ಲಿ ನಮ್ಮ ಸರ್ಕಾರದಲ್ಲಿ ಬಡವರ ಪರವಾಗಿ, ಸಾರ್ವಜನಿಕರ ಪರವಾಗಿ, ನಮ್ಮ ಕನ್ನಡಿಗರ ಪರವಾಗಿ ಕೆಲಸ ಮಾಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.